ಬಹುದಿನದ ಬೇಡಿಕೆ ಬೆಂಗಳೂರಿನಿಂದ ಬೆಳಗಾವಿ ವಂದೇ ಭಾರತ್ ಟ್ರೈನ್ ನಾಳೆ ಪ್ರಧಾನಿ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಸದ್ಯಕ್ಕೆ ಅದೇ ಟ್ರೈನ್ನಲ್ಲಿ ನಾನಿದ್ದೇನೆ. ಈಗ ವಂದೇ ಭಾರತ್ ಟ್ರೈನ್ ಏನಿದೆ ಇದು ಬೆಳಗಾವಿಯಿಂದ ಬೆಂಗಳೂರಿಗೆ ಸಂಚಾರ ಮಾಡಲಿದೆ. ಈಗ ಸದ್ಯಕ್ಕೆ ಉದ್ಘಾಟನೆಗೆ ಸಿದ್ಧವಾಗಿ ಸಂಗೊಳ್ಳಿ ರಾಯಣ್ಣ ಒಂದು ರೈಲ್ವೆ ನಿಲ್ದಾಣದಲ್ಲಿ ಇರುವಂತಹದ್ದು. ಈಗ ತಾನೇ ಏನು ಅಶ್ವಿನ್ ವೈಭವ್ ರೈಲ್ವೆ ಸಚಿವರು, ಕೇಂದ್ರ ರೈಲ್ವೆ ಸಚಿವರು ಬಂದು ಎಲ್ಲ ರೀತಿಯಾಗಿ ಭದ್ರತೆ ವಿಚಾರವಾಗಿ ಆಗಿರ್ಬೋದು ಅಥವಾ ಟ್ರೈನ್ ಯಾವ ರೀತಿಯಾಗಿ ನಿಂತಿದೆ ಮತ್ತು ರೈಲ್ವೆ ಸ್ಟೇಷನಲ್ಲಿ ಏನು ಪರಿಶೀಲನೆ ಮಾಡಬೇಕಾಗಿತ್ತು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ತೆರಳಿರುವಂತಹದ್ದು. ಇನ್ನು ಬೆಳಗ್ಗೆ ಈ ಒಂದು ಟ್ರೈನ್ ಏನು ಉದ್ಘಾಟನೆಗೆ ಸಿದ್ಧವಾಗಿ ನಿಂತಿರುವಂತಹದ್ದು. ವಂದೇ ಭಾರತ್ ಟ್ರೈನ್ ಈಗಾಗಲೇ ಭಾರತದಲ್ಲಿ ಸಾಕಷ್ಟು ಸಕ್ಸಸ್ಫುಲ್ ಆಗಿರುವಂತಹ ಒಂದು ಟ್ರೈನ್ ಆಗಿರುವಂತಹದ್ದು. ಅಂದರೆ ನಾವಿಲ್ಲಿ ರೆಗ್ಯುಲರ್ ಟ್ರೈನ್ ಏನು ನೋಡ್ತೀವಿ ಆ ಟ್ರೈನಿಗಿಂತ ಸಾಕಷ್ಟು ವಿಭಿನ್ನತೆ ಮತ್ತು ಹೊಸತನದಿಂದ ಕೂಡಿರುವಂತಹ ಟ್ರೈನ್ ಇದಾಗಿರುವಂತಹದ್ದು. ಸೀಟ್ ಆಗಿರ್ಬೋದು ಅಥವಾ ಸೀಟ್ ಕೆಳಗಡೆ ಬೇಕಾಗಿರುವಂತಹ ಒಂದು ಚಾರ್ಜಿಂಗ್ ಪಾಯಿಂಟ್ ಆಗಿರ್ಬೋದು ಮೊಬೈಲ್ಗಳಿಗೆ, ಜೊತೆಗೆ ಇಲ್ಲಿ ಏನಾದರೂ ತಿನ್ನಬೇಕು ಅಂತಂದಾಗ ಅದಕ್ಕೆ ಬೇಕಾಗಿರುವಂಥ ಟೇಬಲ್ಗಳಾಗಿರ್ಬೋದು. ಅಂದರೆ ಸರ್ವೇಸಾಮಾನ್ಯವಾಗಿ ಈಗ ನಾವೊಂದು ಟ್ರೈನಲ್ಲಿ ಸಂಚಾರ ಮಾಡಬೇಕಾದ್ರೆ ಒಂದು ಸ್ಟ್ರೈಟ್ ಸೀಟ್ ಇರುತ್ತೆ, ಆದರೆ ಇಲ್ಲಿ ಆರಾಮಾಗಿ ಕೂತ್ಕೊಂಡು ಇದಾದ ನಂತರ ಏನಾದರೂ ತಿನ್ನಬೇಕು ಅಥವಾ ಏನಾದರೂ ಸ್ವಲ್ಪ ಕೆಲಸ ಇದೆ ಅಂತಂದರೆ ಈಸಿಯಾಗಿ ಮಾಡ್ಕೋಬೋದು ಅಂತಹ ಒಂದು ವ್ಯವಸ್ಥೆಯನ್ನು ವಂದೇ ಭಾರತ್ ಟ್ರೈನಲ್ಲಿ ಕಂಪ್ಲೀಟ್ ಆಗಿ ಮಾಡಿರುವಂತಹದ್ದು. ಜನರ ಅನುಕೂಲಕ್ಕಾಗಿ ಅಪ್ಡೇಟೆಡ್ ವರ್ಷನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಂದೇ ಭಾರತ್ ಸಿದ್ಧವಾಗಿದೆ ಅಂತಂದರೆ ತಪ್ಪಾಗಲ್ಲ. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಜಿ.ವಿ. ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.